ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ಫಿಶ್ ಫ್ರೈ ಮಾಡೋಣ ಅನ್ಕೊಂಡೆ. ಸೊ ಫಿಶ್ ಫ್ರೈ ಮಾಡೋಕ್ಕೆ ಫಿಶ್ ಬೇಕು. ಫಿಶ್ ನಾನು ತಗೊಬರೋಕ್ಕೆ ಫ್ರೆಂಡ್ನ ಎತ್ತಾಕೊಂಡು ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಫಿಶ್ ಮಾರ್ಕೆಟಿಗೆ ಬಂದು ಇಲ್ಲಿ ಫಿಶ್ ಯಾವ್ಯಾವ ಇದಾವೆ ಏನೇನು ಅಂತೆಲ್ಲ ತಿಳ್ಕೊಂಡು ಫೈನಲ್ ಆಗಿ ಜಿಲೇಬಿ ಮೀನನ್ನ ತಗೊಂಡೆ. ನೆಕ್ಸ್ಟ್ ನಮ್ಮ ಮೀನು ಕಟ್ ಮಾಡೋರ ಹತ್ರ ಹೋಯ್ತು. ಕಟ್ ಮಾಡೋದನ್ನ ನೋಡ್ತಾ ಇದ್ದೆ. ಕಟ್ ಮಾಡೋದನ್ನ ನೋಡ್ತಾ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲರೂ ಒಳಗಿರ್ತಾರೆ ಅಂತ ಭಯ ಇತ್ತು. ಫ್ರೆಂಡ್ಲಿಯಾಗಿ ಮಾತಾಡ್ಸೋರು, ಫ್ರೆಂಡ್ಲಿಯಾಗಿ ಮಾತಾಡಿ ಅಲ್ಲಿಂದ ತಗೊಂಡು ನೆಕ್ಸ್ಟ್ ಹೊರಟಿದ್ದೆ ಮನೆಗೆ. ಮನೆಗೆ ಬಂದು ಅದನ್ನ ಇನ್ನೊಂದ್ಸಲಿ ಎಲ್ಲ ತೊಳೆದು ಮಸಾಲೆಗೆ ರೆಡಿ ಮಾಡ್ಕೊಳೋಣ ಅಂತ ರೆಡಿ ಆದೆ. ಇಲ್ಲಿ ಮಸಾಲೆಗೆ ನಾನು ಸ್ವಲ್ಪ ಲೈಟ್ ಆಗೆಲ್ಲ ಇದು ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಬ್ಯಾಚುಲರ್ಸ್ ಮಾಡ್ತಿರೋದು, ಹಾಗಾಗಿ ಜಾಸ್ತಿ ಇದು ಗೊತ್ತಿಲ್ಲ. ಒಂದ್ ಸ್ವಲ್ಪ ಇದು ಫಿಶ್ ಮಸಾಲ, ಹಾಗೆ ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು, ಆಯಿಲ್ ಮತ್ತೆ ಹುಣಸೆ ಹಣ್ಣಿನ ರಸ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ಮೀನಿಗೆ ಮಸಾಲೆ ಹಚ್ಚಿ ಒಂದ್ ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ ಅಲ್ಲಿ ಇಟ್ಟು 1 ಗಂಟೆ ಮೇಲೆ ಆಯ್ತು. ನಾನು ತಗೊಂಡು ಓಡ್ಬೇಕಾದ್ರೆ ಅಲ್ಲಿ ಹಾರ್ಡ್ವೇರ್ ಅಲ್ಲಿ ಮೆಸ್ನ ತಗೊಂಡು ನಮ್ಮ ಮಾಮೂಲಿ ಜಾಗಕ್ಕೆ ಹೋದು. ಫೈನಲಿ ನಮ್ಮ ಮಾಮೂಲಿ ಜಾಗಕ್ಕೆ ಬಂದು ಅಲ್ಲೆಲ್ಲ ಸೌದೆ ಬೇಕಿತ್ತು, ಸೌದೆ ಎಲ್ಲ ತಂದು ಇಟ್ಕೆಗಳು ಸಿಕ್ಕುದು. ಯಶು ಒಂದ್ ಕೈಯಲ್ಲಿ ಬಾಹುಬಲಿ ತರ ಒಂದೊಂದ್ ಕೈಯಲ್ಲಿ ಒಂದೊಂದ್ ಇಟ್ಕೆ ನೆತ್ಕೊಂಡು ಹೋದ. ಜೋಡಿಸ್ಬಿಟ್ಟು ಫೈನಲ್ ಆಗಿ ಬೆಂಕಿ ಹಾಕಿದ್ರು. ನೆಕ್ಸ್ಟ್ ಅದು ಕೆಂಡ ಆಗೋವರೆಗೂ ಕಾದು, ಕೆಂಡ ಆದ್ಮೇಲೆ ಮೆಸ್ನ ಮೇಲೆ ಇಟ್ಟು ಮೆಸ್ ಮೇಲೆ ಮೀನ್ ಹಾಕಿ ಮೀನ್ ಬೇಯಿಸೋಕೆ ರೆಡಿ ಮಾಡಿದ್ವು. ಬೇಯಿಸ್ಬೇಕಾದ್ರೆ ನಮ್ಮ ಹುಡುಗರು ಇನ್ನೇನು ಅರ್ಧ ಬರ್ಧ ತಿಂದ್ರು ಅಲ್ಲೆಯ. ಓಕೆ, ಬೆಂದಿದೆ. ಅದನ್ನ ಪ್ಲೇಟಿಗೆ ಹಾಕಕ್ಕೆ ಸ್ವಲ್ಪ ಸಾಹಸ ಕೊಟ್ಟು ಪ್ಲೇಟಿಗೆ ಹಾಕಿ ಯಶು ನಿಂಬೆಹಣ್ಣು ಹಿಂಡಾದ್ಮೇಲೆ ಎಲ್ಲ ಟೇಸ್ಟ್ ಮಾಡಕ್ಕೆ ರೆಡಿ ಆದ್ರು. ಟೇಸ್ಟ್ ಬಂದು ಸೂಪರ್ ಆಗೇ ಇತ್ತು. ಎಲ್ಲದನ್ನು ತಿಂದು ಖಾಲಿ ಮಾಡಿ ಲಾಸ್ಟ್ಗೆ ಬೆಂಕಿ ಆರಿಸಿ ಮನೆಗೆ ಹೊರಟ್ವಿ. ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.